ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಕಟಿಂಗ್ ಮಾಡಿದಂಥ ಹೈನೆಕ್ ಬ್ಲೌಸು ಇವತ್ತಿನ ವಿಡಿಯೋದಲ್ಲಿ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಅದರದ್ದು ಕಟಿಂಗ್ನ ತೋರಿಸಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದರದ್ದು ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ನೋಡಿ, ಇದು ಫ್ರಂಟ್ ಪಾರ್ಟು ಓಪನ್ ಮಾಡ್ಕೋತೀನಿ. ಅವ್ರದ್ದು ಓನ್ಲಿ ಸಿಂಗಲ್ ಡಾಟ್ ಮಾತ್ರ ಇದೆ. ಸೊ ನಾನು ಹಾಗಾಗಿ ಸಿಂಗಲ್ ಡಾಟ್ ಮಾತ್ರ ಹಿಡಿತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅವ್ರದ್ದು ಡಾಟ್ ಬಂದು 3.5 ಸೊ ಇಲ್ಲಿ ಸ್ಟಿಚಿಂಗಿಗೆ ಸೇರಿಸಿದ್ರೆ 4 ಇಂಚಿಗೆ ಡಾಟ್ ಬಂದಿದೆ. ಸೊ 4 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇಲ್ಲಿಗೆ ಒಂದು ನಾಚ್ ಹಾಕೋತೀನಿ. ಇಲ್ಲಿಗೆ ಒಂದು ನಾಚ್ ಹಾಕ್ಕೊಂಡು ಇಲ್ಲಿ ನಾನು ಟಕ್ಸ್ನ ಹಿಡಿತಾ ಇದ್ದೀನಿ. ಸಾರಿ, ಸ್ವಲ್ಪ ಕೆಮ್ಮಿರೋದ್ರಿಂದ ಡಿಸ್ಟರ್ಬ್ ಆಗ್ತಿದ್ರೆ. ನೋಡಿ, ಈ ಕಡೆದು ಹಾಗೆ ಈ ಸೈಡ್ ಕೂಡ ಹಿಡ್ಕೊಂಡ್ಬಿಡ್ತೀನಿ. ಈ ರೀತಿ ಡಾಟ್ನ ಹಿಡ್ಕೊಂಡ್ಮೇಲೆ ನಾವು ಇದಕ್ಕೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಬೇಕು. ಸೊ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋಣ. ಸೊ ಮೊದಲು ಇದನ್ನು ಕೆಳಗಡೆದು ಸ್ಟಿಚ್ ಮಾಡ್ಕೊಂಡ್ಬಿಡೋಣ, 2 ಜಾಯಿಂಟ್ ಮಾಡಿ. ಇನ್ನೊಂದು ಕೂಡ ಸ್ಟಿಚ್ ಮಾಡ್ಕೋತೀನಿ. ಇವಾಗಲೇ ಡಬಲ್ ಸ್ಟಿಚ್ ಹಾಕೋಬೇಕು. ಸೊ ಡಬಲ್ ಸ್ಟಿಚ್ ಆಯಿತು. ಇವಾಗ ಇದಕ್ಕೆ ಅಟ್ಯಾಚ್ ಮಾಡೋಣ. ಹಿಡ್ಕೊಂಡು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಇದನ್ನು ಟರ್ನ್ ಮಾಡಿ ಈ ರೀತಿ ಮಡಚ್ಕೊಂಡು ಇದನ್ನು ನೋಡಿ, ಈ ರೀತಿ ಒಳಗೆ ಇಟ್ಕೊಂಡು ಇದನ್ನು ಮೇಲ್ಗಡೆಯಿಂದ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಓಪನ್ ಮಾಡಿ ನೋಡ್ತೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಸೊ ನೋಡಿ, ಈ ರೀತಿಯಾಗಿ ನಮ್ಮದು ಕ್ರಾಸ್ ಬೆಲ್ಟು ಅಟ್ಯಾಚ್ ಆಗಿದೆ. ಈ ಎಕ್ಸ್ಟ್ರಾ ಏನಿದೆ ಇದನ್ನು ತಕ್ಕೊಬೇಕು. ಇದಾದಮೇಲೆ ಇನ್ನೊಂದು ಪಾರ್ಟ್ ಕೂಡ ಅದೇ ರೀತಿಯೇ ನಾವು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಿ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಕೂಡ ರೆಡಿ ಆಯಿತು. ಸೊ ಇವಾಗ 2 ಪಾರ್ಟ್ ಕೂಡ ನಮ್ಮದು ರೆಡಿ ಆಯಿತು. ಇವಾಗ ಇದಕ್ಕೆ ಹುಕ್ ಪಟ್ಟಿನ ಹಚ್ಕೋಬೇಕಾಗತ್ತೆ. ಹುಕ್ ಪಟ್ಟಿ ಮತ್ತು ಕಾಸ್ಪಟ್ಟಿ. ಇವಾಗ ಹುಕ್ ಸೈಡಿಂದು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಹುಕ್ ಸೈಡಿಗೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಲಾಕ್ನ ಮಾಡ್ಕೊಳ್ಳೋದು ಮರಿಬೇಡಿ. ಇದು ಏನು ಎಕ್ಸ್ಟ್ರಾ ಬಂದಿರುತ್ತೆ ಇದನ್ನು ಕಟ್ ಮಾಡ್ಕೋಬೇಕು. ಇವಾಗ ಈ ರೀತಿ ಟರ್ನ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ ಹಾಕೋಬೇಕು, ಪ್ರೆಸ್ ಸ್ಟಿಚ್ಚು. ಸೊ ಪ್ರೆಸ್ ಸ್ಟಿಚ್ ಕೂಡ ಹಾಕ್ಕೊಂಡಾಯಿತು. ಇವಾಗ ಇದನ್ನ ಈ ರೀತಿ ಉಲ್ಟಾ ಮಾಡಿಕೊಂಡು ಇದನ್ನು ನೀಟಾಗಿ ಈ ರೀತಿ ಹಿಡ್ಕೊಂಡು ನಾವು ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾವು ಹುಕ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ಇದೇ ರೀತಿ ಈ ಕಡೆ ಗುಂಡಿ ಪಟ್ಟೆ ಅಟ್ಯಾಚ್ ಮಾಡ್ಕೋಬೇಕು. ಇವ್ರದ್ದು ಗುಂಡಿ ಪಟ್ಟೆ ಇದೆ, ಗುಂಡಿ ಹಾಗೆ ಕಾಸ್ ಪಟ್ಟಿ, ಹುಕ್ಕಿಲ್ಲ ಇವ್ರದ್ದು.
ಸೊ ಈ ಕಡೆ ನೋಡಿ ಸಿಂಗಲ್ ಲೇಯರ್ ಅಟ್ಯಾಚ್ ಮಾಡಬೇಕು. ಈ ಪಾರ್ಟನ್ನ ಉಲ್ಟಾ ಇಟ್ಕೋಬೇಕು, ಯಾವುದು ನಾವು ಬಟನ್ ಅಟ್ಯಾಚ್ ಮಾಡೋ ಕಡೆ. ಇದಾದಮೇಲೆ ಇನ್ನೊಂದು ಪ್ರೆಸ್ ಸ್ಟಿಚ್ ಕೂಡ ಹಾಕೋತೀನಿ. ಪ್ರೆಸ್ ಸ್ಟಿಚ್ ಆಯಿತು. ಇವಾಗ ಟರ್ನ್ ಮಾಡಿ, ಇವಾಗ ಏನು ಮಾಡಬೇಕಂದ್ರೆ ಈ ರೀತಿ ಒಂದು ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿ, ಡಬಲ್ ಫೋಲ್ಡ್ ಮಾಡಿ ನಾವು ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಈ ರೀತಿ ಇದನ್ನ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಒಳಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ನೋಡಿ ಈ ರೀತಿ. ಇನ್ನು ಎಕ್ಸ್ಟ್ರಾನ ಕಟ್ ಮಾಡ್ಕೊತೀನಿ. ಇವಾಗ ಇವೆರಡು ಸಮ ಇದೆಯಾ ಅಂತ ನೋಡ್ಕೋಬೇಕು. ನೋಡಿ ಈ ರೀತಿ. ಇದು ಒಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ ಕಾಸು ಪಟ್ಟಿದ್ದು. ಇದು ಇದನ್ನೊಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ಈ ರೀತಿ ಕಟ್ನ ಮಾಡ್ಕೊಂಡಿದ್ದೀನಿ. ಓಕೆನಾ? ಇವಾಗ ಎರಡೂ ಕಡೆ ಫ್ರಂಟ್ ಪಾರ್ಟು ರೆಡಿ ಆಯಿತು. ಇವಾಗ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡೋಣ. ನೋಡಿ ಇದು ಬ್ಯಾಕ್ ಪಾರ್ಟು. ಇದನ್ನು ನಾವು ಇವಾಗ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನು ಈ ರೀತಿ ಪಟ್ಟಿನ ಕೊಡ್ತಾ ಇದ್ದೀನಿ. ಯಾಕಂತಂದರೆ ಅದು ಅಜ್ಜಿಯ ಬ್ಲೌಸ್ ಆಗಿರೋದ್ರಿಂದ ಅವರಿಗೆ ಸ್ವಲ್ಪ ಸ್ಟಿಫ್ ಆಗಿರಬೇಕು ಅಂತಾರೆ, ಅದರ ಸಲುವಾಗಿ. ಇದನ್ನು ನೋಡಿ, ಇವಾಗ ಇದನ್ನು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮೊದಲು ನೋಡಿ ಒಂದು ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಆದಮೇಲೆ ಇದನ್ನು ಈ ರೀತಿ ಟರ್ನ್ ಮಾಡಿಕೊಂಡು ಪ್ರೆಸ್ ಸ್ಟಿಚ್ನ ಹಾಕೋಬೇಕು. ಈ ರೀತಿ ಪ್ರೆಸ್ ಸ್ಟಿಚ್ ಆದ ನಂತರ ಇವಾಗ ಇದನ್ನು ಈ ರೀತಿ ಟರ್ನ್ ಮಾಡಿ ನಾವು ಇನ್ನೊಂದು ಫೋಲ್ಡ್ ಮಾಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸೊ ನೋಡಿ ಈ ರೀತಿಯಾಗಿ ಕಾಣುತ್ತೆ ಅದು ಬ್ಯಾಕ್ ನೆಕ್ಕು, ಬ್ಯಾಕ್ ಸೈಡಿಂದು. ಇವಾಗ ಟಕ್ಸ್ನ ಹಿಡ್ಕೋಬೇಕು. ಇದಕ್ಕೆ ಯಾವುದೇನು ಟಕ್ಸ್ ಇರುತ್ತಲ್ವ, ಸೊ ಟಕ್ಸ್ ಪಾಯಿಂಟನ್ನ ಹಿಡ್ಕೋಬೇಕು. ಈ ಶೋಲ್ಡರ್ ಸೆಂಟ್ರಲ್ಲಿ ಈ ರೀತಿಯಾಗಿ ಟಕ್ಸ್ನ ತಗೋತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ನಾವು ಫ್ರಂಟ್ ಪಾರ್ಟ್ ಏನು ಸ್ಟಿಚ್ ಮಾಡಿರ್ತೀವಲ್ಲ ಅದನ್ನು ಅಟ್ಯಾಚ್ ಮಾಡಬೇಕು. ಬ್ಯಾಕ್ ಸೈಡನ್ನು ಈ ರೀತಿ ಕರೆಕ್ಟ್ ಸೈಡನ್ನೇ ಮಾಡ್ಕೊಳ್ಳೋದು. ಫ್ರಂಟ್ ಸೈಡ್ಗಳನ್ನ ಈ ರೀತಿ ಉಲ್ಟಾ ಇಟ್ಕೋಬೇಕು. ನೋಡಿ ಈ ರೀತಿ. ಇವಾಗ ನಾವು ಇದಕ್ಕೇನು ಪೈಪಿಂಗು ಹಾಗೆ ಸ್ಲೀವ್ಸ್ ಅಟ್ಯಾಚಿಂಗು ಹೈನೆಕ್ಕಿಗೆ, ಹಾಗೆ ಹೈನೆಕ್ ಪೈಪಿಂಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ನಿಮಗೆ ಆದಷ್ಟು ತಿಳಿಯೋ ರೀತಿಯಲ್ಲೇ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಮುಂದೆ ಹಾಕುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.